ಎಲ್ಲಿ ಸಿನಿಮಾ ಮಾಡ್ತಿದ್ದೀರಾ ಸರ್ ನೀವು? ಕೆಲವರು ಕೊಲೆ ಕೇಸು ಅದು ಇದು ಅಂತ ಸಿಕ್ಕಾಕೊಂಡಿದ್ದಾರೆ. ಯಾವುದಮ್ಮ ಕೊಲೆ ಕೇಸ್ ಪಾಪ ಹೇಳಿ ದರ್ಶನ್ ಸರ್ದು. ಅಮ್ಮ ದರ್ಶನ್ ಅವ್ರ ಪಾಪ ಆ ವಿಷಯದಲ್ಲಿ ನಾನು ಏನು ಹೇಳಬೇಕು ಅಂದರೆ, ನಾನು ಕಣ್ಣಾರೆ ನೋಡಿಲ್ಲ, ನೀನು ನೋಡಿಲ್ಲ. ಇದು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿರೋದು ನಾನು. ಅಲ್ಲ, ಅವ್ರ ಆರೋಪಿ ಅಷ್ಟೇ, ನಾಟ್ ಅಪರಾಧಿ. ಅವನು ಹೋಗಿರ್ಬೋದು. ಆಮೇಲೆ ದರ್ಶನ್ ಬಗ್ಗೆ ನೀವು ಹೇಳ್ತೀರಾ ಕಟ್, ದರ್ಶನ್ ಬಗ್ಗೆ ಕೆಟ್ಟೋನು ಅಂತ ಹೇಳ್ತೀರಾ, ನಾವು ಒಳ್ಳೆಯವರು ಅಂತ ಹೇಳ್ತೀವಿ. ನಮಗೆ ನಮ್ಮ ಇಲ್ಲಮ್ಮ, ನೀವು ಹೇಳಿಲ್ಲಮ್ಮ. ಅದೇ ಇವತ್ತು ಕೆಲವರು ತೋರಿಸ್ತಾರೆ ದಂಗೆ ಇದೆ. ದರ್ಶನ್ ಬೆಳ್ಳು ತೋರಿಸ್ತಾ, ಕಾಲು ತೋರಿಸ್ತಾ, ಅವ್ನು ನಿಂತ್ಕೊಂಡ್ರು ಕಷ್ಟ, ಕುಂತ್ಕೊಂಡ್ರು ಕಷ್ಟ ಮಾಡ್ಬಿಡ್ತು. ಕರೆಕ್ಟು, ತಮ್ಮ ಮನಸ್ಸಿಗೆ ಉಳಿದೆ. ಯಾಕೆಂದರೆ ತೋರಿಸಿಲ್ವಾ ನಿಮ್ಗೇನು ಅನ್ನಿಸ್ತು ಅದು? ಬೆಳ್ಳು ಕೈ ನೋವಾಗಿರ್ಬೋದು, ಹಿಂಗೆ ಅನ್ಕೊಂಡಿರ್ಬೇಕು. ಆ ಶಾರ್ಟ್ ಮಾತ್ರ ಬೇರೆ ಶಾರ್ಟ್ ಆಗಿ ತೋರಿಸಿಲ್ಲ ನೀವು. ಬ್ಯಾಗ್ ಇಟ್ಕೊಂಡ್ ಬರೋವಾಗ ಆ ಥರ ಇರಲ್ಲ ಕೈ. ಈ ಸ್ವಲ್ಪ ಬ್ಯಾಗ್ ಈ ಕಡೆ ಕೈಯಲ್ಲೇ ಇಟ್ಕೊಂಡಿರಲ್ಲ. ಈ ನೆಕ್ಸ್ಟ್ ಟೈಮು ಬ್ಯಾಗ್ ಇಲ್ದೇ ಇರೋವಾಗ ಆ ಥರ ಕೈ ನೋವು ಬಂದ್ಬಿಡುತ್ತೆ. ತಪ್ಪು ಕಂಡು ಹಿಡಿಯಕ್ಕೆ ಯಾಕೆ ಹೋಗ್ತೀರಾ? ಇಲ್ಲ, ಬ್ಯಾಗ್ ಇಟ್ಕೊಂಡಾಗ ಒಂದು ಬಿಲ್ಡಿಂಗ್ ತೋರಿಸಿರ್ಬೋದು ಬುಟ್ಟಿ. ಅವನೇನೋ ಅವನ ಯಾವುದೋ ಸೀನ್ ಯೋಚನೆ ಮಾಡಿ ನಂಗೆ ಯಾಕೆ ಬೇಲಾಗಿಲ್ವ ಅಂತ ಹಿಂಗೆ ತೋರಿಸ್ಕೊಂಡಿರ್ಬೋದು. ಅದು ನೀವ್ಯಾಕೆ ತಪ್ಪು ತಿಳ್ತೀರ? ದುರಂಕಾರ ದರ್ಶನ್ ಅಲ್ಲ ಪಾಪ, ಅವನ ಅಮಾಯಕ ಆಗಿದೆ. ತಪ್ಪಾಗಿಲ್ಲ ಅಂತ ನಾವು ಹೇಳಲ್ಲ. ಕಾನೂನಿದೆ, ನ್ಯಾಯಾಲಯ ಇದೆ, ಅದ್ರ ಬಗ್ಗೆ ನಾವ್ಯಾರು ಇಲ್ಲ. ಅಧಿಕಾರಿಗಳು ಅದಕ್ಕೆ ರಿಪೋರ್ಟ್ ಕೊಡ್ತಾರೆ. ಅಮ್ಮ ದರ್ಶನ್ ವೀರೇಂದ್ರ ಸ್ವಾಮಿ, ಯಾವ ಸ್ವಾಮಿಯವರು? ಅವರು ಸ್ವಾಮಿ ಅಂತ ಯಾರು? ಅವನು ಸ್ವತಂತ್ರಲ್ಲ, ರೇಣುಕಾ ಸ್ವಾಮಿ ಅಶೀಲವಾದ ಚಿತ್ರಗಳನ್ನ ಒಂದು ಹೆಣ್ಮಕ್ಳು ಕಳ್ತಾ ಇದ್ದ. ಅವನು ತಪ್ಪೆ ಪಾಪ. ಅವ್ನು ಮಾನಸಿಕವಾಗಿ ಒಳ್ಳೆಯವನೋ ಕೆಟ್ಟೋ ನಮಗೆ ಗೊತ್ತಿಲ್ಲ. ಅವ್ನು ಕಳಿಸಿದ್ದ ಅಂದರೆ ಏನೋ ಕೆಲವರು ಮಾನಸಿಕವಾಗಿರ್ತಾರೆ, ಅವನು ತಪ್ಪು ಅಂತ ಹೇಳೋಕ್ಕಲ್ಲ. ಅದು ತಿದ್ದಬೋದಾಯಿತು, ಅವನು ಏನೋ ಮಾಡಬಾರ್ದು. ಇವ್ರು ಕರೆದು ವಾರ್ನ್ ಮಾಡಿರ್ಬೋದು, ಇಲ್ಲ ಒಂದು ಏಟು ಹೊಡೆದಿರ್ಬೋದು, ಬೇರೆ ಯಾರೋ ಮಾಡಿರ್ಬೋದು. ನಾವು ಯಾವುದು ಅದಕ್ಕೆ ನಾವು ಕಣ್ಣಾರು ನೋಡಿದ ದೃಶ್ಯ ನೋಡಿಲ್ದಿರచ్చు. ಆದ ತಕ್ಷಣ ಅವನು ಹೋದ ತಕ್ಷಣ ಅವನೇನೋ ಹೆಚ್ಚು ಕಮ್ಮಿ ಆಗಿದೆ, ಇದಾಗಿದೆ, ಈ ಥರ ಆದ ತಕ್ಷಣ ಈಗ ಅವನ್ನ ದರ್ಶನ್ ದುರಾಂಕಾರಿ, ಪರಮವೈರಿ, ಅವನು ಹಿಂಗೆ ಇದ್ದ ಒಬ್ಬ ಕಲಾವಿದ. ಈಗ ಅವನಿಗೆ ನಾವು ಯಾವ ಪಾತ್ರ ಕೊಟ್ಟರೆ, ಒಬ್ಬ ನಿರ್ದೇಶಕ ಏನು ಮಾಡ್ತಾನೆ, ಕಲಾವಿದನಿಗೆ ದರ್ಶನ್ಗೆ ಲಾಂಗ್ ಕೊಟ್ಟರೆ ಜನ ಬರ್ತದೆ. ಈ ಪ್ರೇಮ್ ಏನು ಮಾಡ್ತಾನೆ, ಅಣ್ಣ ಇವ್ರಿಗೆ ಲಾಂಗ್ ಕೊಟ್ಟರೆ ಚೆನ್ನಾಗಿರ್ತದಣ್ಣ, ಈ ಥರ ಮಾಡಿ. ಸೂರ್ಯ ಏನು ಮಾಡ್ತಾರೆ, ಆ್ಯಕ್ಷನ್ ಸೀನ್ ಮಾಡ್ತಾರೆ. ಅದು ಪಾತ್ರಧಾರಿಗಳು ಅವರೆಲ್ಲ ಅಷ್ಟೇ. ಈಗ ಸಂಗೊಳ್ಳಿ, ಅದೇ ದರ್ಶನ್ ಸಂಗೊಳ್ಳಿ ರಾಯ ಮಾಡೋನೆ, ಅದೇ ದರ್ಶನು ಎಂತೆಂಥ ಲಂಕೇಶ್ ಪತ್ರಿ ನಮ್ಮ ಮಾಡಿದ್ದಾನೆ, ಅದೇ ದರ್ಶನು ವಿಷ್ಣುವರ್ಧನ್ ಜೊತೆ ಸೇರಿಕೊಂಡು ಬಂಧನ ಮಾಡಿದ್ದಾರೆ. ಅದರಲ್ಲೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಅಲ್ವಾ? ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಹೇಳಿಲ್ವಾ? ಸಂಗೊಳ್ಳಿ ರಾಯಣ್ಣ ತುಂಬ ಸಖತ್ತಾಗಿ ಮಾಡೋರು, ಸೂಪರ್ಬಾಗಿ ಮಾಡೋರು, ಯಾರು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಹಂಗೆ ಹಿಂಗೆ ಅಂತ ಮಾಧ್ಯಮಗಳು ಹೇಳಿಲ್ವಾ ಅವಾಗ? ಮಾಧ್ಯಮ ಹೇಳಿದ್ದಾರೆ. ಇವತ್ತು ಅದೇ ಮಾಧ್ಯಮ ಏನಂತ ಹೇಳ್ತಾ ಇದ್ದಾರೆ, ಅದೇ ಮಾಧ್ಯಮ ಏನು ಹೇಳ್ತಾರೆ, ಯಾಕೆ ಹೇಳ್ತಾರೆ ಅಂದರೆ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ. ಸುಳ್ಳು ಹೇಳೋದು ಯಾರು ಮಾಧ್ಯಮದ ಸುಳ್ಳು ಹೇಳಲ್ಲಮ್ಮ ಪಾಪ. ನೀವೆಲ್ಲ ಕರೆಕ್ಟ್ ಇದ್ದೀರಮ್ಮ, ನಾವು ಅವಿವೇಕಿಗಳಲ್ಲಮ್ಮ. ಯಾಕಂದರೆ ನೀವು ಮಾಧ್ಯಮದವ್ರು ಪರ್ಫೆಕ್ಟ್ ಆಗಿದ್ದೀರಾ. ನಾವು ಯಾಕಂದ್ರೆ ಅಲ್ಲ, ನಾ ಮಾಧ್ಯಮ ಅಪಾರವಾದ ಗೌರವ ಇದೆ. ಮಾಧ್ಯಮ, ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ತುಂಬ ಚೆನ್ನಾಗಿ ತೋರಿಸ್ತೀರ, ಅದರ ಎರಡನೇ ಮಾತಿಲ್ಲ. ಆದರೆ ಕೆಲವನ್ನ ಒಳ್ಳೇದು ತೋರಿಸಿ ಕೆಟ್ಟದ್ದು ತುಂಬ ತೋರಿಸ್ತೀರ. ಈ ಕ್ಯಾಮ್ರಾ ಒಂದು ಸೆಟ್ ತೆಗೆದ್ರೆ ಯಾವ ಆ್ಯಂಗಲ್ ಬರ್ತದೆ ಅದು ನಮಗೆ ಸಿನಿಮಾದವ್ರಿಗೆ ಗೊತ್ತಾಗುತ್ತೆ, ಜನಗಳಿಗೆ ಗೊತ್ತಾಗಲ್ಲ. ಅದರಿಂದ